ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟ್ಗೆ ಅನುಕೂಲವಾಗುವಂತೆ ತೋಯಿಸಿದ ಅವಲಕ್ಕಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಉಪ್ಪಿಟ್ಟು ಅವಲಕ್ಕಿ ಅಂದರೆ ಸುಲಭವಾಗಿ ಮಾಡ್ಬೋದು, ಆದರೆ ನಿಮಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿಗೆ ಎರಡಕ್ಕೂ ಕೂಡ ನಿಮಗೆ ಉಪ್ಪು ಹುಳಿ ಖಾರ ಚೆನ್ನಾಗಿದ್ರೆ ಮಾತ್ರ ಅದು ರುಚಿಯಾಗಿರುತ್ತೆ. ಅದೇ ಥರ ನಿಮಗೆ ಇಲ್ಲಿ ಅವಲಕ್ಕಿಗೆ ಎಣ್ಣೆ ಮತ್ತು ಕಾಯಿ ತುರಿನ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಕಪ್ಪು ಅವಲಕ್ಕಿನ ಬಳಸಿದ್ದೀನಿ. ನಾನು ಮೀಡಿಯಂ ಅವಲಕ್ಕಿನ ಬಳಸ್ಕೊಂಡಿದ್ದೀನಿ. 3 ಕಪ್ಪು ಮೀಡಿಯಂ ಅವಲಕ್ಕಿ ಬಳಸಿದಾಗ ಧಾರಾಳವಾಗಿ 3 ಜನ ತಿನ್ಬೋದು. ಬೇಕಾಗುವ ಪದಾರ್ಥಗಳು: ಮೀಡಿಯಂ ಅವಲಕ್ಕಿ 3 ಕಪ್ಪು, ಎಣ್ಣೆ 3 ಟೇಬಲ್ ಸ್ಪೂನು, ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನು, ಅವಲಕ್ಕಿ ತೋಯಿಸೋಕ್ಕೆ ನೀರು, ಸಾಸಿವೆ 1/4 ಟೀ ಸ್ಪೂನು, ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್, ಕಡಲೆಬೇಳೆ ಅರ್ಧ ಟೀ ಸ್ಪೂನು, ಅರಿಶಿನ 1/4 ಟೀ ಸ್ಪೂನು, ಹಸಿಮೆಣಸಿನಕಾಯಿ 5, ಜೀರಿಗೆ ಮೆಣಸಿನ ಪುಡಿ 1/4 ಟೀ ಸ್ಪೂನು. ಜೀರಿಗೆ ಮೆಣಸು ಅಂದರೆ ನೋಡಿ, ಇದು ಒಂಥರ ಮೆಣಸಿನಕಾಯಿ. ಇದನ್ನು ನಾನು ಬಿಸಿಲಿಗೆ ಒಣ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ನೀವು ಬೇಕಾದರೆ ಹಾಕೋಬೋದು. ಕಡಲೆಕಾಯಿ ಅಥವಾ ನೆಲಗಡಲೆ 1 ಟೇಬಲ್ ಸ್ಪೂನ್ ಅಷ್ಟು, ಕರಿಬೇವು 10-15 ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿದ ಬೆಲ್ಲ ಅರ್ಧ ಟೇಬಲ್ ಸ್ಪೂನು, ಒಂದು ಸಣ್ಣ ಲಿಂಬೆಹಣ್ಣು, ನಿಮ್ಮ ಅಪೇಕ್ಷೆ ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಇದು ಜಾಸ್ತಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿಗೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಒಂದ್ಸಲ ತೊಳ್ಕೊಳ್ಳಿ. ತೊಳೆದ್ಮೇಲೆ ನೀರೆಲ್ಲ ತೆಕ್ಕೊಂಬಿಡಿ. ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಳಿ, ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಳ್ಳಿ. ಬಾಣಲೆ ಬಿಸಿಗಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟ ಅಂತ ಉದ್ದಿನಬೇಳೆ ಕಡಲೆಬೇಳೆ 2 ಹೊಂಬಣ್ಣಕ್ಕೆ ಬರಲಿ. ಹೊಂಬಣ್ಣಕ್ಕೆ ಬಂದ ಮೇಲೆ ಹಸಿಮೆಣಸಿನ್ಕಾಯಿ ಒಂದು 30 ಸೆಕೆಂಡ್ ಬಿಟ್ಟು ಶೇಂಗಾ ಬೀಜ ನೆಲಗಡಲೆ ಹಾಕಿ. ನೆಲಗಡಲೆ ಪಟ ಅಂದ ಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹೆಚ್ಚಿದ್ದನ್ನು ಹಾಕಿ 1 ನಿಮಿಷ ಈರುಳ್ಳಿನ ಹೀಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅರಿಶಿನ ಹಾಕೊಳ್ಳೋಣ. ಈರುಳ್ಳಿ ನಾನು ಪೂರ್ತಿ ಬೇಯಿಸಿಲ್ಲ, ಯಾಕಂದರೆ ಈರುಳ್ಳಿ ಬಾಯಿಗೆ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಅವಲಕ್ಕಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಹಾಕಿ, ಜೀರಿಗೆ ಮೆಣಸಿನ ಪುಡಿ ಇಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಬೆಲ್ಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಅವಲಕ್ಕಿ ಉದ್ರುದ್ರಾಗಿದೆ. ನಿಮಗೆ ಅವಲಕ್ಕಿ ಮೆತ್ತಗೆ ಬೇಕಂದ್ರೆ ನೀವು ಸ್ವಲ್ಪ ಇಲ್ಲಿ ಹೀಗೆ ನೀರು ಚಿಮಿಸ್ಕೊಂಡ್ರೆ ನಿಮಗೆ ಅವಲಕ್ಕಿ ಮೆತ್ತಗೆ ಬರುತ್ತೆ. ನಾನೀಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿದ್ದೀನಿ. ಈಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿರ್ತಿರಲ್ಲ ಅದನ್ನ ಹಾಕ್ಕೊಳ್ಳಿ. ಹಾಗೆ ಲಿಂಬೆ ಹಣ್ಣನ್ನು ಹಿಂಡಿ. ಈಗ ನಾನು ಚೆನ್ನಾಗಿ ಒಂದು 4-5 ನಿಮಿಷ ಹುರಿದಿದ್ದೀನಿ. ಇದನ್ನ ತೆಂಗಿನಕಾಯಿ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಇಲ್ಲಿ ತೋಯಿಸಿದ ಅವಲಕ್ಕಿ ಮಾಡಬೇಕಾದ್ರೆ ನಾನು ಈರುಳ್ಳಿನ ಹಾಕಿದ್ದೀನಿ. ನೀವು ಈರುಳ್ಳಿ ಉಪಯೋಗಿಸೋದಿಲ್ಲ ಅಂದರೆ ಯಾವುದಾದ್ರೂ ತರಕಾರಿನ ಹಾಕಿ ಕೂಡ ನೀವು ಅವಲಕ್ಕಿನ ಮಾಡ್ಬೋದು. ಅದೇ ಥರ ಬರೀ ದೊಣ್ಣಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮನ್ನು ಬಳಸಿ ಕೂಡ ಅವಲಕ್ಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತೋಯಿಸಿದ ಅವಲಕ್ಕಿ ಮಾಡಬೇಕಾದ್ರೆ ನೀವು ಗಟ್ಟಿ ಅವಲಕ್ಕಿನ ಅಥವಾ ದಪ್ಪ ಅವಲಕ್ಕಿನ ಬಳಸ್ತೀನಿ ಅಂದರೆ ಅದನ್ನು ಸ್ವಲ್ಪ ನೆನೆ ಇಟ್ಬಿಟ್ಟು ಮಾಡಿ. ನೀವು ನೋಡಿದ್ರಲ್ವಾ ಅವಲಕ್ಕಿನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತೋಯಿಸಿದ ಅವಲಕ್ಕಿನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.